FTF ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಕ್ಚುಲಿ ನಮ್ಮ ಜಾಗ್ನ ಸುಮಾರು ದಿನ ಆಯಿತು ನೀವು ನೋಡಿದೆ. ಜಾಗ ಅಂದರೆ ಒಂದು 2 ಇಯರ್ಸಿಂದ ಒಂದೇ ಜಾಗದಲ್ಲಿ, ಆ ಜಾಗದಲ್ಲಿ ನಿಂತು ನಮ್ಮ ಆರ್ ಸಿ ಇದೆಯಲ್ಲ ಆ ಜಾಗದಲ್ಲಿ ನಿಂತಿತ್ತು. ಸೊ ಏನಂದರೆ ನಾನು ಯಾವುದೇ ರೀತಿ ವ್ಲಾಗ್ ಮಾಡಿದ್ದಿಲ್ಲ. ಸೊ ಇವತ್ತೇನೆಂದರೆ ನಮ್ಮ ಕೋಟೆ ಮಾರಿಯಮ್ಮ ಟೆಂಪಲ್ಲಿನ ಹಬ್ಬ ಜಾತ್ರೆ. ಸೊ ಹಾಗೆ ನಮ್ಮ ಜಾಕಲ್ಲಿ ಇವತ್ತೊಂದು ರೈಡ್ ಹೋಗೋಣ. ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ, ನಮ್ಮ ಇಲ್ಲಿರೋ ಮಾನ್ಸ್ಟರ್ ಎಲ್ಲ ಒಂಥರ ರಾ ಪವರ್ ಇರೋ ಗಾಡಿ. ಅದು ಆ್ಯಕ್ಚುಲಿ BS3 RC 200 135 ಪವರ್ ಮಾಡಿರೋ ಗಾಡಿ. ಆಲ್ಮೋಸ್ಟ್ ಎಲ್ಲ 5 ಸ್ಪೀಡ್ ಐಟಮ್ಗಳಿದ್ದಾವೆ ಅದರಲ್ಲಿ. ನಮ್ಮ ಜಾಕ್ನ ಪವರ್ ಯಾವ ಥರ ಇದೆ ಏನು ಅಂತ. ಫ್ರಂಟ್ ಡಿಸ್ಕಲ್ಲಿ ಬ್ರೇಕ್ ಆಯಿಲ್ ಇಲ್ಲ ಕಾಣುತ್ತೆ. ಸೊ ಓಕೆ ಇರಲಿ. ನಮ್ಮ ಜಾಕ್ನ ಒಂದು ಲುಕ್ ಒಂದು ಸರಿ ಹಾಗೆ ನೋಡ್ಬಿಡಿ ಯಾವ ಥರ ಇದೆ ಅಂತ. ಈ ಥರ ಇದ್ದಾನೆ. ಸೊ ಆ್ಯಕ್ಚುಲಿ ಸುಮಾರು ದಿನ ಮೇಂಟೈನ್ ಮಾಡಿದೆ, ಒಂದೇ ಜಾಗದಲ್ಲಿ ನಿಂತಿತ್ತು. ಹಾಗೆ ಹೊರಗೆ ತೆಗ್ದು ಸ್ವಲ್ಪ ರೆಡಿ ಮಾಡಿಸಾಯಿತು. PTF ಅರಣ ಆ್ಯಕ್ಚುಲಿ ಏನಂದರೆ ಹ್ಯಾಂಡಲೆಲ್ಲ ಚೇಂಜ್ ಮಾಡಿದೆ, ಸ್ವಲ್ಪ ಸ್ಟಾಕಾಗಿ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದೆ. ಇನ್ನೊಂದು ಏನಂದರೆ ನಮ್ಮ ಜಾಕ್ನ ಸೇಲ್ ಮಾಡೋಣ ಅಂತ ಒಂದು ಮೈಂಡಲ್ಲಿದೆ. ಜೆನ್ಯೂನ್ ಬೈಯರ್ಸ್ ಬಂದರೆ ನಮ್ಮ ಜಾಕ್ನ ಕೊಡೋದು. ನಾನು ಒಂದು ಅಪ್ಗ್ರೇಡ್ಗೋಸ್ಕರ ನಮ್ಮ ಜಾಕ್ನ ಕೊಡ್ತಾಯಿದ್ದೀನಿ. ಸೊ ಏನಂದರೆ ನಾನು ಕೊಡೋ ಮೈಂಡ್ ಸೆಟಲ್ಲಿ ಇದ್ದಿದ್ದಿಲ್ಲ, ಕೊಡಬೇಕಾಗಿರೋ ಸಿಚುವೇಶನ್ ಬಂತು. ಸೊ ಹಾಗಾಗಿ ಕೊಡೋ ಮೈಂಡ್ ಸೆಟ್ ಬಂದಿದೆ. ಫಸ್ಟ್ ಅದಕ್ಕೆ ನಿಮ್ಗೊಂದು ಮಾತು ಹೇಳೋಣ ನಿಮ್ಮೆಲ್ಲರಿಗೂ. ಯಾಕಂದರೆ ನಮ್ಮ ಚಾನಲ್ನ ಬಿಲ್ಡ್ ಮಾಡಿರೋ ಗಾಡಿ ಇದು. ಸೊ ಒಂದು ಟೈಮ್ ನಾನೇ ಹೇಳಿದ್ದೀನಿ, ಈ ಗಾಡಿನ ನಾನು ಯಾವಾಗಲೂ ಕೊಡೋದಿಲ್ಲ, ಸೇಲ್ ಮಾಡೋದಿಲ್ಲ ಅಂತ. ಆದರೆ ಎಲ್ಲರ ಸಿಚುವೇಶನ್ ಒಂದೇ ಥರ ಇರೋದಿಲ್ಲ. ಸೊ ಹಾಗಾಗಿನೇ ನಮ್ಮ ಜಾಕ್ನ RX ಕೊಡ್ತಾ ಇರೋದು. ನಾನೊಂದು ಪ್ರೈಸಲ್ಲಿದೆ 1,60,000 ಇದ್ದೀನಿ. ಜೆನ್ಯೂನ್ ಬೈಯರ್ಸ್ ಬಂದರೆ ನಾನು ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ. ಆ್ಯಕ್ಚುಲಿ ನಮ್ಮ ಜಾಕ್ ಏನಿದೆ ಆನ್ಲೈನ್ ಅಪ್ಡೇಟ್ ಎಲ್ಲ ಅಪ್ ಟು ಡೇಟ್ ಇದೆ. FC ಇನ್ಶೂರೆನ್ಸ್ ಎಮಿಷನ್ ಎಲ್ಲ ರೆಡಿ ಇದೆ. ಇವಾಗ ಏನಂದರೆ ಗಾಡಿ ತೊಗೋಬೇಕು, ಓಡಿಸ್ಬೇಕು, ಆ ಥರ ಇದೆ. ಪ್ರಾಬ್ಲಮ್ ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು. ಆ ವ್ಲಾಗ್ ನಿಮಗೆ ನೆಕ್ಸ್ಟ್ ವ್ಲಾಗಾಗಿ ಅಪ್ಡೇಟ್ ಮಾಡ್ತೀನಿ. ಅದೇನೇನಾಯಿತು ಅಂತ ನೀವು ಕೇಳ್ತಾ ಇರೋದು ನನಗೆ ಗೊತ್ತಾಗ್ತಿದೆ, ಹುಣಸೂರು ಇದೇನಾಯಿತು ಅಂತ. ಸೊ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು. ಅದೇನು ಎಂಡ್ ಆಫ್ ದಿ ಡೇ ಏನಾಗಬೇಕು ಆಗಿದೆ ಅದೆಲ್ಲ ನೋಡ್ಕೊಂಡು ವಿಡಿಯೋ ಅಪ್ಡೇಟ್ ಮಾಡೋಣ. ಯಾವುದು ಕ್ಲಿಯರಿಟಿ ಇಲ್ದಂಗೆ ನಿಮಗೆ ಕ್ಲಿಯರಿಟಿ ಕೊಡೋಕ್ಕೆ ಹೋಗೋಕ್ಕೆ ಕರೆಕ್ಟಾಗಲ್ಲ. ಸೊ ಅದೇನೇನು ಇಶ್ಯೂಸ್ ಇರ್ತಲ್ಲ ಅದೆಲ್ಲ ಕ್ಲಿಯರ್ ಆಗಿದೆ ಇವಾಗ. ಸೊ ಹಾಗಾಗಿ ಅದರ ಅಪ್ಡೇಟ್ ನಾನು ಫರ್ದರ್ ಅಪ್ಡೇಟ್ ಮಾಡ್ತೀನಿ ಬೇಗನೆ. G2 ಬೋರ್ ಇದೆ, ಜಪಾನ್ ಕಾರ್ಬೇಟ್ ಇದೆ. ಆಲ್ಮೋಸ್ಟ್ ಇದರಲ್ಲಿ ಇರೋದೆಲ್ಲ ಜಪಾನ್ ಐಟಮೇ. 2027ವರೆಗೂ ಆನ್ಲೈನ್ ಅಪ್ಡೇಟ್ ಇದೆ. ಫ್ರಂಟ್ ಬ್ರೇಕ್ ಇಲ್ಲ, ಫ್ರಂಟಲ್ಲಿ ಸ್ವಲ್ಪ ಬ್ಲೋನು ಕಡಿಮೆ ಇದೆ, ಗಾಡಿ ವೈಬ್ಲ್ ಆಗ್ತಾ ಇದೆ. ಈ ಸೌಂಡು ಕೇಳಿದೆ ಎಷ್ಟು ದಿನ ಆಯಿತು. ಆ್ಯಕ್ಚುಲಿ ಫ್ರಂಟ್ ಬ್ಲೋ ಇಲ್ದಂಗೆ ಗಾಡಿ ಹಂಗೆ ಒಲಾಡ್ತೈತೆ, ಕ್ರಾಸ್ ಆಗಿದೆ. ಸೊ ಗಾಡಿ ಸ್ವಲ್ಪ ಅಪ್ಪ ಬ್ಲೋ ಇಲ್ದಂಗೆ ಹೊಡೆದ್ರೆ ಹೆಂಗಾಗ್ತಿದೆ ನೋಡಿರಿ. ವೀಡಿಯೋದಲ್ಲಿ ಅಷ್ಟು ಫೀಲ್ ಆಗ್ತಾಯಿಲ್ಲ ನಿಮಗೆ, ಬಟ್ ಆದರೆ ಓಡಿಸೋದಕ್ಕೆ ನನಗೆ ಗೊತ್ತಾಗ್ತಿದೆ ಎಷ್ಟು ಫೀಲ್ ಆಗ್ತಿದೆ ಅಂತ. ರೋಡು ಫುಲ್ಲು ರಶ್ಶು. ಸೊ ಹಾಗಾಗಿ ನಾವೇನು ಮಾಡೋಣ, ಗಾಡಿನ ಎಲ್ಲಾದರೂ ಒಂದು ಸೈಡು ನೀಟಾಗಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗೋಣ. ಎಲ್ಲ ಕಡೆ ಇದ್ದಾರೆ ದೇವರು, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಕಾಲೇಜ್ ಹುಡುಗಿರು ಫುಲ್ಲು ರಶ್ ಇದೆ. ಒಳ್ಳೆ ಕ್ಯಾಮ್ರಾ ಇರೋ ಕಡೆ ಯಾವುದಾದ್ರೂ ಕ್ಯಾಮ್ರಾ ಇರೋ ಶಾಪ್ ಹತ್ರ ಹೋಗಿ ನೀಟಾಗಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇರೋಣ. ಇದು ಒಳ್ಳೆ ಪ್ಲೇಸೇ, ಬಟ್ ಆದರೆ ಇವರು ಈ ರೇಂಜಿಗೆ ರಶ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ತುಳಸಿ ಹೌದಾ?
ಇಲ್ಲ ಕಳ್ಳ. ಹೌದಾ? ಪೊಲೀಸ್ ಜೀಪ್ ಇದೆ, ಇಲ್ಲೇ ನಿಲ್ಲಿಸಿದ್ರೆ ಸ್ವಲ್ಪ ಸೇಫ್ಟಿ ಜಾಸ್ತಿ. ನೋಡೋಣವಾ? ಸಾಕು ಇಷ್ಟೇ ಜಾಗ. ಇದು ಒಳ್ಳೆ ಪ್ಲೇಸೇ. ಓಕೆ, ನಮ್ಮ ಗಾಡಿಗೆ 100ಗೆ 200% ಸೇಫ್ಟಿ ಇದೆ. ಸೊ ಗೈಸ್, ಇವಾಗ ಎಲ್ಲಿದ್ದೀನಿ ಅಂದರೆ ಕೋಟೆ ಮಾರಮ್ಮ ಟೆಂಪಲ್ನ ಮೇನ್ ರೋಡಲ್ಲಿ ಇದ್ದೀನಿ. ಇದು ಆಕ್ಚುಲಿ ಎಲ್ಲಿ ಬರುತ್ತೆ ಅಂದರೆ ಹೊಳೆ ಬಸ್ ಸ್ಟಾಪಿಂದ ಒಳಗೆ ಬರುತ್ತೆ, ಕೋಟೆ ರೋಡ್ ಅಂತ. ಇಲ್ಲಿ ಬರುತ್ತೆ ಕೋಟೆ ಮಾರಮ್ಮ ಟೆಂಪಲ್. 2 ವರ್ಷಕ್ಕೊಂದ್ಸರಿ ನಡೆಯೋ ಹಬ್ಬ. ಇದೊಂದು ಹಬ್ಬ ಆದ್ರೆ ನಮ್ಮೂರ ಜಾತ್ರೆ ಇದು. ಹೊಳೆ ಬಸ್ ಸ್ಟಾಪ್ ಇಂದ ದೇವಸ್ಥಾನದವರೆಗೂ ರಶ್ ಇರುತ್ತೆ. ಹಾಗೆ ಮಹಾಕಾಳಿ ಸ್ಟ್ಯಾಚ್ಯೂ ಗಾಂಧಿ ಬಜಾರ್ ಎಂಟ್ರೆನ್ಸ್ ಅಲ್ಲಿ ಇರುತ್ತೆ. 48 ಅಡಿ ಐತೆ. ಸೊ ಅಲ್ಲೂ ಕೂಡ ಅಷ್ಟು ರಶ್ ಇರುತ್ತೆ. ಅಷ್ಟು ಸಖತ್ತಾಗಿತ್ತು ಈ ಸರಿ. ಹೂವಿನ ಡೆಕೋರೇಷನ್ ಅಷ್ಟೇ ಅಷ್ಟು ಸಖತ್ತಾಗಿತ್ತು. ಹಾಗೆ ದೇವರು ಕೂಡ ಎದ್ದು ಬರೋ ರೀತಿ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಎಲ್ಲರೂ ಈ ದೇವಿನ ನೋಡೋಕೆ 1 ಟೈಮ್ ಆದ್ರೂ ವಿಸಿಟ್ ಮಾಡಿ.